ನಮ್ಮ ಮನೆಗಳ ಹತ್ತಿರ ಪ್ರತಿದಿನ ಕಾಣುವ ಈ ಚಿಕ್ಕ ಹಕ್ಕಿಗಳ ಬಗ್ಗೆ ನಿಮಗೆಷ್ಟು ಗೊತ್ತೋ ಗೊತ್ತಿಲ್ಲ. ಚಿಕ್ಕದಾಗಿ ಕಾಣಿಸಿದರೂ ಗುಬ್ಬಚ್ಚಿಗಳ ಜೀವನದಲ್ಲಿ ಅಚ್ಚರಿ ಮೂಡಿಸುವಂತಹ ರಹಸ್ಯಗಳು ತುಂಬಿವೆ. ಪ್ರತಿ ವರ್ಷ ಮಾರ್ಚ್ 20ರಂದು ವರ್ಲ್ಡ್ ಸ್ಪ್ಯಾರೋ ಡೇ ಅಂದರೆ ವಿಶ್ವ ಗುಬ್ಬಚ್ಚಿ ದಿನವನ್ನ ಆಚರಣೆ ಮಾಡ್ತಾರೆ. ಇದರ ಉದ್ದೇಶ ಗುಬ್ಬಚ್ಚಿಗಳನ್ನ ಕಾಪಾಡುವುದು. ಗುಬ್ಬಚ್ಚಿಗಳ ಬಗ್ಗೆ ಹಲವಾರು ಗೊತ್ತಿಲ್ಲದ ಕೆಲವು ಆಶ್ಚರ್ಯಕರವಾದಂತಹ ವಿಚಾರಗಳನ್ನ ನಾನಿವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ಒಂದು ಕಾಲದಲ್ಲಿ ಭಾರತದಲ್ಲಿ ಎಲ್ಲೆಲ್ಲೂ ಗುಬ್ಬಚ್ಚಿಗಳ ಚಿಲಿಪಿಲಿ ಕೇಳಿಸುತ್ತಿತ್ತು. ಬೆಳಗ್ಗೆ ಎದ್ದ ಕೂಡಲೇ ಮನೆ ಮುಂದೆ, ಮರದ ಮೇಲೆ, ಹೊಲಗಳಲ್ಲಿ ಗುಬ್ಬಚ್ಚಿಗಳು ಕಾಣಿಸಿಕೊಳ್ಳುತ್ತಿದ್ದವು. ಆದರೆ ಈಗ ನಗರದಲ್ಲಿ ಹಲವಾರು ಸಂಖ್ಯೆಯ ಗುಬ್ಬಚ್ಚಿಗಳು ಕಡಿಮೆಯಾಗಿದೆ. ಇದರ ಹಿಂದೆ ಹಲವಾರು ಕಾರಣಗಳಿವೆ. ಮರಗಳ ಕಡಿತ, ಹಳೆಯ ಮನೆಗಳ ಕೊರತೆ, ಮಾಲಿನ್ಯ ಮತ್ತು ಆಹಾರದ ಅಭಾವ, ಕೆಲವು ಮೊಬೈಲ್ ಟವರ್ಗಳ ಕಿರಣಗಳ ಪರಿಣಾಮವೂ ಇರಬಹುದು. ಗುಬ್ಬಚ್ಚಿಗಳ ಬಗ್ಗೆ ಒಂದು ಫನ್ನಿ ವಿಷಯ ಏನು ಗೊತ್ತಾ? ಅವು ನೀರಿನಲ್ಲಿ ಮಾತ್ರ ಅಲ್ಲ, ಧೂಳಿನಲ್ಲಿ ಕೂಡ ಸ್ನಾನವನ್ನ ಮಾಡ್ತವೆ. ಹೌದು, ಮಣ್ಣಿನ ಧೂಳಿನಲ್ಲಿ ಉರುಳಿ ದೇಹದ ಮೇಲಿರುವ ಸಣ್ಣ ಕೀಟಗಳನ್ನು ತೆಗೆದು ಹಾಕ್ತವೆ. ಇದನ್ನ ಡಸ್ಟ್ ಬಾತ್ ಅಂತ ಹೇಳಿ ಕರೀತಾರೆ. ಇನ್ನೊಂದು ಆಶ್ಚರ್ಯಕರವಾದಂತಹ ವಿಷಯ ಏನು ಅಂದರೆ, ಗುಬ್ಬಚ್ಚಿಗಳು ಮಾನವರ ಮುಖವನ್ನು ನೆನ್ಪಿಟ್ಕೊಳ್ತವೆ. ಹೌದು, ಯಾರು ಆಹಾರವನ್ನು ಕೊಡ್ತಾರೆ, ಯಾರು ಹಾನಿ ಮಾಡುವುದಿಲ್ಲ, ಅವುಗಳನ್ನು ನೆನ್ಪಿಟ್ಕೋತವೆ. ಅದೇ ವ್ಯಕ್ತಿ ಮತ್ತೆ ಬಂದರೆ ಅವು ಹತ್ತಿರ ಹೋಗ್ತವೆ. ಅದಕ್ಕೆ ನಮ್ಮ ಮನೆಯ ಹತ್ತಿರ ಅಥವಾ ನಮ್ಮ ಹೊಲದಲ್ಲಿ ಇರುವಂತಹ ಗುಬ್ಬಿಗಳು ನಾವು ಇದ್ದರೂ ಕೂಡ ನಮ್ಮ ಜೊತೆನೇ ಬರೋದು. ಯಾಕೆ ಅಂದರೆ ನಾವು ಅವುಗಳಿಗೆ ಫ್ರೆಂಡ್ ಆಗಿರ್ತೀವಿ. ಗುಬ್ಬಚ್ಚಿಗಳು ತುಂಬ ಸಾಮಾಜಿಕ ಪಕ್ಷಿಗಳು. ಒಂಟಿಯಾಗಿ ಇರುವುದಕ್ಕಿಂತ ಗುಂಪಿನಲ್ಲಿ ಇರುವುದನ್ನೇ ಹೆಚ್ಚು ಇಷ್ಟವನ್ನು ಪಡ್ತವೆ. ಒಟ್ಟಿಗೆ ಆಹಾರ ಹುಡುಕುವುದು, ಒಟ್ಟಿಗೆ ಹಾರಾಡುವುದು ಮತ್ತು ರಾತ್ರಿ ಗುಂಪಾಗಿ ಮಲಗುವುದು ಇವುಗಳ ವಿಶೇಷ. ರಾತ್ರಿ ಬಂದಾಗ ಮರದ ಎಲೆಗಳ ನಡುವೆ ಅಥವಾ ಕಟ್ಟಡದ ಸುರಕ್ಷಿತ ಜಾಗದಲ್ಲಿ ಅಡಗಿ ಮಲಗಿರುತ್ತವೆ. ಗುಬ್ಬಚ್ಚಿಗಳ ಮರಿಗಳು ಹುಟ್ಟುವಾಗ ತುಂಬ ಚಿಕ್ಕದಾಗಿರುತ್ತವೆ. ಅವುಗಳಿಗೆ ಕಣ್ಣು ಕೂಡ ತೆರೆಯಲು ಆಗುವುದಿಲ್ಲ. ಆದರೆ ಕೆಲವೇ ದಿನಗಳಲ್ಲಿ ವೇಗವಾಗಿ ಬೆಳೆಯುತ್ತವೆ. ಸುಮಾರು 15ರಿಂದ 20 ದಿನಗಳಲ್ಲಿ ಹಾರಲು ಶುರು ಮಾಡುತ್ತವೆ. ಮೊದಲಿಗೆ ತಾಯಿ ಗುಬ್ಬಚ್ಚಿ ಮರಿಗಳಿಗೆ ಧಾನ್ಯವನ್ನು ಕೊಡೋದಿಲ್ಲ. ಸಣ್ಣ ಸಣ್ಣ ಕೀಟಗಳನ್ನು ತಿನ್ನಿಸುತ್ತದೆ, ಏಕೆಂದರೆ ಅದರಲ್ಲಿ ಹೆಚ್ಚು ಪ್ರೋಟೀನ್ ಇರುತ್ತದೆ ಎಂದು. ಗುಬ್ಬಚ್ಚಿಗಳು ಕೆಲವೊಮ್ಮೆ ತುಂಬ ಜಗಳವನ್ನು ಮಾಡ್ತವೆ. ಆಹಾರಕ್ಕಾಗಿ ಅಥವಾ ಗೂಡಿಗಾಗಿ ಜೋರಾಗಿ ಚಿರ್ ಚಿರ್ ಎಂದು ಕೂಗುತ್ತವೆ. ಚಿಕ್ಕದಾಗಿ ಕಾಣಿಸಿದರೂ ತುಂಬ ಧೈರ್ಯಶಾಲಿ ಪಕ್ಷಿಗಳು ಈ ಗುಬ್ಬಚ್ಚಿಗಳು. ಮಳೆ ಬರುವ ಮುನ್ನ ಗುಬ್ಬಚ್ಚಿಗಳು ಜೋರಾಗಿ ಕೂಗೋದನ್ನು ನೀವು ಗಮನಿಸಿರಬಹುದು. ಇದಕ್ಕೆ ಕಾರಣ ಗುಬ್ಬಚ್ಚಿಗಳು ಹವಾಮಾನ ಬದಲಾವಣೆಯನ್ನು ಅವು ಬೇಗ ಗಮನಿಸುತ್ತವೆ ಎಂದು ಕೆಲವರು ಹೇಳುತ್ತಾರೆ. ಗುಬ್ಬಚ್ಚಿಗಳು ಪರಿಸರಕ್ಕೆ ತುಂಬ ಉಪಯೋಗ, ಏಕೆಂದರೆ ಇವು ಹಲವಾರು ಸಣ್ಣ ಸಣ್ಣ ಕೀಟಗಳನ್ನು ತಿನ್ನುತ್ತವೆ. ಗುಬ್ಬಚ್ಚಿಗಳು ಇಲ್ಲದ ಪ್ರದೇಶದಲ್ಲಿ ಕೀಟಗಳ ಸಂಖ್ಯೆ ಹೆಚ್ಚಾಗಿರುವ ಸಾಧ್ಯತೆ ಇದೆ. ಪ್ರಕೃತಿಯ ಸಮತೋಲನಕ್ಕೆ ಈ ಗುಬ್ಬಚ್ಚಿಗಳು ಸಹ ಸಹಾಯವನ್ನ ಮಾಡ್ತವೆ. ಹಳೆಯ ಮನೆಯ ಜಾಗಗಳಲ್ಲಿ ಗುಬ್ಬಚ್ಚಿಗಳಿಗೆ ಗೂಡು ಕಟ್ಟಲು ಸಾಕಷ್ಟು ಜಾಗ ಇತ್ತು. ಆದರೆ ಈಗಿನ ಮಾಡರ್ನ್ ಬಿಲ್ಡಿಂಗ್ಸ್ನಲ್ಲಿ ಆ ಜಾಗಗಳು ಕಡಿಮೆಯಾಗಿವೆ. ಆದ್ದರಿಂದ ಹಲವಾರು ಕಡೆ ವಿಶೇಷವಾಗಿ ಬರ್ಡ್ ನೆಸ್ಟ್ ಬಾಕ್ಸ್ ಅನ್ನು ಶುರು ಮಾಡಿದ್ದಾರೆ. ನಾವು ಕೂಡ ಗುಬ್ಬಚ್ಚಿಗಳನ್ನು ಉಳಿಸಲು ಒಂದು ಸಣ್ಣ ಸಹಾಯ ಮಾಡಬೇಕು. ಮನೆಯ ಮುಂದೆ ನೀರಿನ ಪಾತ್ರೆ ಇಡಿ, ಸ್ವಲ್ಪ ಅಕ್ಕಿ ಅಥವಾ ಧಾನ್ಯವನ್ನು ಹಾಕಿ, ಮರಗಳನ್ನು ನೆಡಿ. ಇವುಗಳಿಂದ ಗುಬ್ಬಚ್ಚಿಗಳಿಗೆ ಬದುಕಲು ಸಹಾಯ ಆಗುತ್ತವೆ, ಜೊತೆಗೆ ನಮಗೂ ಕೂಡ ಹೆಲ್ಪ್ ಆಗುತ್ತೆ. ಚಿಕ್ಕದಾದರೂ ಪ್ರಕೃತಿಗೆ ದೊಡ್ಡ ಕೊಡುಗೆ ನೀಡುವ ಪಕ್ಷಿ ಈ ಗುಬ್ಬಚ್ಚಿ.